ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿನ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಸಿಂಪಲ್ಲಾಗಿ ಎಲ್ಲ ಮೊಳಕೆ ಕಾಳನ್ನು ಉಪಯೋಗಿಸ್ಕೊಂಡು ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸ್ಪೋರ್ಟ್ಸಲ್ಲಿ ಸಾಕಷ್ಟು ವಿಟಮಿನ್ಸ್ ಇರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರನ್ನು ಇಟ್ಕೊಂಡು 3-4 ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿರೋಂಥ 2 ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಬೇಕು. ನಾನಿಲ್ಲಿ 1 ಬೌಲಷ್ಟು ಕಡಲೆಕಾಳು, 1 ಬೌಲಷ್ಟು ಹೆಸರು ಕಾಳು ಮತ್ತು 1 ಬೌಲಷ್ಟು ಹುರುಳಿಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಕಡಲೆಕಾಳು ಸ್ವಲ್ಪ ಕುರುಮೊಳಕೆ ಬಂದರೆ ಸಾಕು. ನೋಡಿ ಇವಾಗ ಹುರುಳಿಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಬೌಲಷ್ಟು ಹೆಸರು ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಮೊಳಕೆ ಬರಿಸಿದಂಥ ಏನು ಕಾಳಿರುತ್ತೆ ಅದರಲ್ಲಿ ಸಾಕಷ್ಟು ವೈಟಮಿನ್ಸ್ ಜಾಸ್ತಿ ಇರುತ್ತೆ. ನಾವು ನಾರ್ಮಲ್ ಕಾಳು ಏನು ಯೂಸ್ ಮಾಡ್ತೀವಿ ಅದರ ಡಬಲ್ ಪ್ರೋಟೀನ್ ವಿಟಮಿನ್ಸು ಮೊಳಕೆ ಕಾಳಲ್ಲಿ ಇರುತ್ತೆ. ಸೊ ನಾವು ಡೈಲಿ ಹೆಲ್ತಿ ಲೈಫಲ್ಲಿ ಸಾಕಷ್ಟು ವಿಟಮಿನ್ಸ್ ಇರೋವಂಥ ಮೊಳಕೆ ಕಾಳನ್ನು ಜಾಸ್ತಿ ಯೂಸ್ ಮಾಡಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದನ್ನು 5 ನಿಮಿಷ ರೋಸ್ಟ್ ಮಾಡ್ಕೋತೀನಿ. ಅದಾದಮೇಲೆ 2 ಬದನೆಕಾಯಿ, 1 ಆಲೂಗಡ್ಡೆನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ 4 ಹುರುಳಿಕಾಯನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರಲ್ಲೂ ವೆಜಿಟೇರಿಯನ್ಸಿಗಂತೂ ಈ ರೀತಿ ಮೊಳಕೆ ಕಾಳುಗಳು ಬೇಕೇ ಬೇಕು. ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಕಾಳಿಗೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಅರಿಶಿಣನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಡಯಟ್ ಪ್ಲ್ಯಾನಲ್ಲಿರೋರಿಗಂತೂ ಮೊಳಕೆ ಕಾಳು ತುಂಬ ವಿಟಮಿನ್ಸ್ ಸಿಗುತ್ತೆ. ಸೊ ಸಾಕಷ್ಟು ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನಿಲ್ಲಿ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಮೊಳಕೆ ಕಾಳಿಂದ ಡಬಲ್ ಪ್ರೋಟೀನ್ ಸಿಗುತ್ತೆ ನಮಗೆ. ಇವಾಗ ನಾನು 2-3 ವಿಷಲ್ ತಗೋತಾ ಇದ್ದೀನಿ. ಹಾಗೆ ಹುರಿದಿರೋಂಥ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ 1 ಬೌಲಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ. ಚಿಟಿಕೆಯಷ್ಟು ಮೆಂತ್ಯ ಪೌಡರು, 1 ಸ್ಪೂನಷ್ಟು ಕಡಲೆಯನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ಮಿಕ್ಸಿ ಸಾಂಬಾರು ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪುಡಿ ಮತ್ತು ಖಾರದ ಪುಡಿ 2 ಮಿಕ್ಸ್ ಇರೋವಂಥದ್ದು. ಇದನ್ನು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಜೊತೆಗೆ ನೆನೆಸಿರೋಂಥ ಹುಣಸೆಹಣ್ಣನ್ನು ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ ನೀರನ್ನು ಹಾಕ್ಕೊಂಡು. ಇವಾಗ ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಕೊಂಡು 2 ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ನಾನು ಚಿಟಿಕೆ ಹಿಂಗನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ನಾನಿಲ್ಲಿ ಕಟ್ ಮಾಡಿರೋಂಥ 2-3 ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಮೆತ್ತಗಾಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ. ಒಂದು 3-4 ನಿಮಿಷ. ನೋಡಿ ಇದು ಮೆತ್ತಗಾಗಿದೆ. ಇವಾಗ ನಾನು ರುಬ್ಬಿರೋಂಥ ಸಾಂಬಾರಿಗೆ ಏನು ರುಬ್ಕೊಂಡಿದ್ದ ಆ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನೋಡಿಕೊಂಡು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಕಾಳಿಗೂ ಕೂಡ ನಾವು ಸಾಕಷ್ಟು ನೀರನ್ನು ಇಟ್ಟಿರ್ತೀವಿ. ಸೊ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊಳ್ಳೋಣ. ತುಂಬ ತೆಳುವಾದರೂ ಕೂಡ ಸಾಂಬಾರು ರುಚಿ ಇರಲ್ಲ, ಅಥವಾ ತುಂಬ ಗಟ್ಟಿನೂ ಆಗಬಾರ್ದು, ಮೀಡಿಯಮ್ ಆಗಿರಬೇಕು. ಇವಾಗ ಮತ್ತೆ ನಾನು ಇನ್ನೊಂದು ಸ್ಪೂನು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೇಯಿಸಿರೋ ಅಂಥ ಕಾಳೇನಿತ್ತು ಅದನ್ನು ಕೂಡ ನಾನು ಈ ಸಾಂಬಾರು ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಮಧ್ಯಾಹ್ನ ಊಟಕ್ಕೆ ನಾನಿವತ್ತು ಈ ರೀತಿ ಸ್ಪೋರ್ಟ್ಸ್ದು ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಚಪಾತಿ, ಬೀಟ್ರೂಟ್ ಪಲ್ಯ, ರೈಸು, 1 ಬೌಲಷ್ಟು ರೈಸು, 2 ಚಪಾತಿ, ಸ್ವಲ್ಪ ಅನ್ನಕ್ಕೆ ಜಾಸ್ತಿ ಕಾಳು, ಚಿಕ್ಕದಾದಂಥ 2 ಚಪಾತಿಗೆ ದೊಡ್ಡ ಬೌಲಲ್ಲಿ 1 ಬೌಲು ಬೀಟ್ರೂಟ್ ಪಲ್ಯ. ಹೆಲ್ತಿ ಊಟ ಅಂದರೆ ಇಷ್ಟು ಸಾಕಲ್ವಾ? ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಈ ರೀತಿ ಇವತ್ತು ನನ್ನ ಮಧ್ಯಾಹ್ನದ ಮೀಲ್ ಇದಾಗಿತ್ತು. ಹೆಲ್ತಿಯಾದಂಥ ಊಟ, ಮುದ್ದೆ ಅಥವಾ ಚಪಾತಿ ಪ್ರತಿದಿನ ಮಿಸ್ ಮಾಡದೆ ತಿನ್ನಬೇಕು. ಆರೋಗ್ಯಕರವಾಗಿರುತ್ತೆ. ಕ್ಯಾಲೋರೀಸ್ನ ಕೂಡ ನಾವು ಕೌಂಟ್ ಮಾಡಿಕೊಂಡು ಊಟನ ತಿನ್ನಬೇಕು. ರುಚಿಯಾಗೂ ಇರಬೇಕು, ಟೇಸ್ಟಿಯಾಗಿರಬೇಕು, ಜೊತೆಗೆ ಹೆಲ್ತಿಯಾಗಿ ಕೂಡ ಇರಬೇಕು. ಈ ರೀತಿ ಊಟನ ನಾವು ಮಾಡಬೇಕು ಪ್ರತಿದಿನ.
ನನ್ನ ಈ ವಿಡಿಯೋ ಇಷ್ಟದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.